ಹಾಯ್ ಫ್ರೆಂಡ್ಸ್, ನೀವು ನೋಡ್ತೀರಾ ಮಂಜುನಾಥ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ನಾನು ಮಂಜುನಾಥ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ನಿಮ್ಮ ಕೊರೋನಾ ವ್ಯಾಕ್ಸಿನ್ ಸರ್ಟಿಫಿಕೇಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಮೊದಲಿಗೆ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನೀವು ಕೋವಿನ್ ಅಂತ ಸರ್ಚ್ ಮಾಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರನಾದರೂ ಈ ವೆಬ್ಸೈಟಿಗೆ ಬನ್ನಿ. ಇಲ್ಲಾಂದರೆ ನೀವು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕಾದ್ರೆ ಒಂದು ಮೆಸೇಜ್ ಬಂದಿರುತ್ತೆ ನೋಡಿ, ಅದ್ರ ಮುಖಾಂತರ ಅದರಲ್ಲೂ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಅದರ ಮುಖಾಂತರನಾದರೂ ನೀವು ಈ ವೆಬ್ಸೈಟಿಗೆ ಬರ್ಬೋದು. ಮೊದಲಿಗೆ ಇಲ್ಲಿ ಮೇಲ್ಗಡೆ ನೋಂದಾಯಿಸಿ ಅಥವಾ ಸೈನ್ ಇನ್ ಮಾಡಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ನೀವು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕಾದ್ರೆ ಯಾವ ನಂಬರ್ನ ಕೊಟ್ಟು ರಿಜಿಸ್ಟರ್ ಆಗಿರ್ತೀರೋ ಅದೇ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಒಂದು ಮೊಬೈಲ್ ನಂಬರಲ್ಲಿ 4 ಜನ ರಿಜಿಸ್ಟರ್ ಆಗ್ಬೋದು. ಫ್ರೆಂಡ್ಸ್, OTP ಬಂದಾಗ 4 ನಿಮಿಷ ಟೈಮ್ ಇರುತ್ತೆ, ಅಷ್ಟರೊಳಗೆ ನೀವು ಎಂಟರ್ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ವ್ಯಾಲಿಡಿಟಿ ಇರಲ್ಲ. OTP 338521 338521 338521 OTP ಪರಿಶೀಲನೆ ಅಂತಿದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಪರಿಶೀಲನೆ ಆದ ತಕ್ಷಣ ನೀವು ಬೇಕಾದ್ರೆ ಯಾರಾದರೂ ಹೊಸ ರಿಜಿಸ್ಟರ್ ಕೂಡ ಮಾಡ್ಬೋದು, ಇಲ್ಲ ವ್ಯಾಕ್ಸಿನೇಷನ್ ಆಗಿದ್ದರೆ ಡೌನ್ಲೋಡ್ ಮಾಡ್ಕೋಬೋದು. ನೀವು ಜಾಸ್ತಿ ಜನ ಮೆಂಬರ್ಸು ಒಂದೇ ನಂಬರಲ್ಲಿ ರಿಜಿಸ್ಟರ್ ಆಗಿದ್ದೀರಾ ಅಂದರೆ ಇಲ್ಲಿ ಕೆಳಗಡೆ ಎಲ್ಲ ತೋರಿಸ್ತಿರುತ್ತೆ. ನನ್ನ ನಂಬರಲ್ಲಿ ಬರೀ ಒಂದೇ ಇದರಲ್ಲಿ ರಿಜಿಸ್ಟರ್ ಆಗಿರೋದು, ಒಬ್ಬನೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಸರು ತೋರಿಸ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರ್ದು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಅವ್ರದ್ದು ಚೂಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಪ್ರಮಾಣ ಪತ್ರವನ್ನು ತೋರಿಸಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಓಪನ್ ಆಗಿ ಕೇಳ್ತಿದೆ. ನೀವು ಯಾವುದ್ರಲ್ಲಾದರೂ ಓಪನ್ ಮಾಡ್ಕೊಳ್ಳಿ, ಅಂದರೆ PDF ಮುಖಾಂತರ ಸಿಗುತ್ತೆ ಫ್ರೆಂಡ್ಸ್ ನಿಮಗಿದು. ಇಷ್ಟೇ ಫ್ರೆಂಡ್ಸ್. ನೋಡಿ, ಇಲ್ಲಿ ಬಂದಿದೆ ಸರ್ಟಿಫಿಕೇಟು, ಹೆಸರು, ರಿಜಿಸ್ಟರ್ ID ಎಲ್ಲ ಇರುತ್ತೆ. ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಚೆಕ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೇಲ್ಗಡೆ ಶೇರ್ ಇರುತ್ತೆ ಫ್ರೆಂಡ್ಸ್, ಶೇರ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರನೇ ಹೆಚ್ಚು ವೀಡಿಯೋಗಳಿಗಾಗಿ ಮಂಜುನಾಥ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅದರಲ್ಲೂ ಕೂಡ ಫಾಲೋ ಮಾಡ್ಬೋದು. ಹಾಗೆ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ, ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.